ಅಲ್ಲ ಏನು ಕ್ರೇಜಿ ಇದಲ್ಲ. ಈ ವ್ಯೂವೇ ಚೆನ್ನಾಗಿರೋದು ಅದಕ್ಕಿಂತ. ಹಾಂ ಅಂದರೆ ಈ ವಾಟರ್ ಹಾಂ ಸಾಕ. ದಿಸ್ ಈಸ್ ದ ವರಂದಘಾಟ್. ಟುಡೇ ಈಸ್ 11th July. ಓಕೆ, ಈ ಥರ ಇದೆ ವೆದರ್. ಯಾರಾದರೂ ಕರ್ನಾಟಕದಿಂದ ನಮ್ಮ ಅಚ್ಚ ಕನ್ನಡದವರು ನೋಡ್ತಾ ಇದ್ರೆ ಬರ್ತೀವೋ ಇಲ್ವೋ ಅಂತಲೂ ಗೊತ್ತಿಲ್ಲ, ಬಟ್ ಬಂದಾಗ ಒಂದು ಮಸ್ತಾಗಿ ನೋಡ್ಕೊಂಡು ಹೋಗ್ತಿದ್ವಿ ಗೈಸ್. ಇದು ಏನು ಗೈಸ್ ಇದು? ಈ ಥರ ಗ್ರೀನ್ ಎಲ್ಲಿರುತ್ತೆ ಗೈಸ್? ಇಷ್ಟು ಗ್ರೀನ್ ಯಾವನ್ ಗುರು ಈ ಥರ ಗ್ರೀನ್ ನಮ್ಮ ಕಡೆ ಇರಲ್ಲ ನನಗೆ ಗೊತ್ತಿರೋಂಗೆ. ಯಾವ ಕಾಡಲ್ಲೂ ಗುಡ್ಡದಲ್ಲೂ ಎಲ್ಲೂ ಇರಲ್ಲ. ಓ ಇಲ್ಲ ಬ್ರಿಡ್ಜ್ ಇಲ್ಲ. ಬಟ್ ಎಂಥ ಗ್ರೀನು ಗೈಸ್ ಇದು. ಅಂದರೆ ಒಳ್ಳೆ ಎಡಿಟೇ ಮಾಡೋದು ಬೇಡ, ಆ ಥರ ಇದೆ ಕಾಂಟ್ರಾಸ್ಟು. ಅಲ್ಲ ಎಂಥ ಜಾಗ ಗೈಸ್ ಮಾತ್ರ. ಭಾರಿ ಜಾಗ ಬೇಡಿ ಮಾತ್ರ. ಖುಷಿ ಆಗುತ್ತೆ, ಬಂದಿದ್ದಕ್ಕೆ ಲಾಸ್ ಆಗಲಿಲ್ಲ ಮಾತ್ರ. ಏನಾದರೂ ಹೇಳಿ ಅದೆಲ್ಲ ನೋಡು ಎಂಥ ಚೆನ್ನಾಗಿದೆ ಗುರು. ನಾವು ಆ ಕಾಡಲ್ಲಿ ಇತ್ಕೊಂಡೇ ಇದನ್ನು ಚೆನ್ನಾಗಿದ್ದೀವಿ ಅಂತಿದ್ದೀವಿ. ಇನ್ನು ನಿಮಗೆಲ್ಲ ಹೆಂಗೆ ಅನ್ಸ್ಬೇಡ, ನೀವು ಯೋಚನೆ ಮಾಡಿ. ಎಂಥ ಗುರು ಸಾಕತ್ತು ಬಿಡಿ ಮಾತ್ರ. ಬಾ ಚಾರ್ಜ್ ಖಾಲಿ ಆಗ್ಬೋದು ಗೈಸ್, ಬಟ್ ನೋಡ್ಕೊಂಬಿಡಿ ಈಗ. ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡಿ ಮತ್ತೆ ಸಿಗ್ತೀನಿ. ಆದರೆ ಅಷ್ಟೋ ತನಕನಾದರೂ ಓಡೋ ವ್ಯೂ ಮಾತ್ರ. ಅಯ್ಯೋ ಈ ಗ್ರೀನ್ ನೋಡಿ ಗೈಸ್, ಇದು ಈ ಲ್ಯಾಂಡ್ ನೋಡಿ. ಇದು ಯಮ್ಮ ಈ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಮಾನ್ಸೂನ್ ಟೈಮಲ್ಲಿ ಇಲ್ಲಿಗೆ ಬಂದ್ಬಿಡಿ ಸುಮ್ಮನೆ. ಎಂತೆಂಥ ಶಾರ್ಟ್ಸ್ ಸಿಗುತ್ತೆ ನೋಡಿ ಇಲ್ಲಿ. ಕ್ರೇಜಿ ಬಿಡಿ. ಈ ಗ್ರೀನ್ ನೋಡ್ರೋ ಗ್ರೀನ್ನ ಹೆಂಗಿದೆ ನೋಡ್ರೋ. ಹೇಳಿ ಸಾಕಾಗೋಯ್ತು. ನೋಡಿ ಗ್ರೀನ್ ನೋಡಿ ಅಂತ. ಮಸ್ತ್ ಗ್ರೀನ್ರಿ ಸಾಕತ್ತು. ನಿಮಗೆ ಕಾರಲ್ಲಿ ಬಂದರೆ ಈ ಥರ ಎಲ್ಲ ಅನಿಸಲ್ಲ. ಬೈಕಲ್ಲಿ ಬಂದರೆ ಫುಲ್ ಇಡೀ ಇದೆಲ್ಲ ನೋಡ್ತಿರಲ್ಲ, ಹಂಗಾಗಿ ಸಖತ್ತಾಗಿ ಅನಿಸುತ್ತೆ. ಕಾರಲ್ಲಿ ಬಂದರೆ ಏನು ಕಾಣಿಸಲ್ಲ. ಬಟ್ ಲುಕ್ ಗೈಸ್, ಸಿಗ್ತೀನಿ ಗೈಸ್, ಮುಂದೆ ಸಿಗ್ತೀನಿ. ಆ ಬೆಟ್ಟಗಳು, ಆ ಗುಡ್ಡಗಳು, ಇಲ್ಲೆಲ್ಲೋ ಚೈನ್ ಆಯಿಲ್ ಗ್ರೀಸ ಏನೋ ಕೈಗಾಗಿರೋಗಳು. ಸೂಪರ್ ಗೈಸ್. 1 ಗಂಟೆ ಆಗಲಿ ವೀಡಿಯೋ ಹಾಕ್ತೀನಿ ಮಾತ್ರ, ಬಿಡಲ್ಲ ನಾನು. ಕ್ರಿಕೆಟ್ ಫೀಲ್ಡ್ ನೋಡು ಅಲ್ಲಿ ಅವ್ರದ್ದು. ಒಂದು ಚಡ್ಡಿನೂ ಹಾಕಿಲ್ಲ, ಹಂಗೆ ಇರ್ತಾನೆ ಅಣ್ಣ. ವಾಕಿ ರಾನ್ವಾಡಿ ಇಲ್ಲಿ ಯಾವುದೋ ಊರೊಳಗೆ ಹೋಗ್ತಾ ಇದ್ದೀವಿ. ವಾಕಿ ಗಾಂವ್ ಒಳಗೆ ಹೋಗೋಕೆ ಹೇಳಿದರು ಯಾರೋ ಒಬ್ಬರು ಬಾಯಲ್ಲಿ. ಅವರೇ ಬಂದ್ಬಿಟ್ಟು ನೀವು ಹೋಗ್ತಿದ್ದೀರಾ ಅಂತ ಕೇಳ್ಬಿಟ್ಟು ವಾಕಿ ಗಾಂವ್ ಒಳಗೆ ಹೋಗಿ ಇಲ್ಲಿ ಬಿಡಲ್ಲ ಅವರು, ಪೊಲೀಸವ್ರು ಇದ್ದರೆ ಅಂತ ಅಂದರು. ಬಟ್ ವಿಲ್ ಸಿ. ಇದರಲ್ಲಿ ಯಾವುದು ನಾನೆಮಚ್ಚಿ ವಾಟರ್ಫಾಲ್ ಅದಿರಬೇಕು, ಅಲ್ಲಿ ಮೇಲಿಂದ ಬೀಳ್ತಾ ಇದೆಯಲ್ಲ ಅದಿರಬಹುದು. ಇದರಲ್ಲಿ ಯಾವುದು ನಾನೆಮಚ್ಚಿ ವಾಟರ್ಫಾಲ್ ಯಾವುದು, ಒಂದು 20,000 ವಾಟರ್ಫಾಲ್ ಇದೆಯಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಬಹುತ್ ಕನ್ಫ್ಯೂಷನ್. ಧೂಳು. ಎಲ್ಲ ಕಾಡೊಳಗೆ ಹೋಗ್ತಾ ಇದ್ದೀವಿ. ಭಾರಿ ಅಪ್ಪಿದೆ, ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಬಟ್ ಸಾಗೋದು ದೊಡ್ಡ ಅಪ್ಪು. ನಿಲ್ಸ್ ರೈನ್ಕೋಟ್ ಹಾಕೋಣದ ಅಷ್ಟೇ. ಹಾಂ ಇದು ಯಾವುದು ಎಲ್ಲ ಇದೇ ಥರ ರೋಡಲ್ಲಿ ಕರ್ಕೋಗ್ತೈತಲ್ಲೋ. ಕಾರಿಗೆ ಹಾಕಿರೋದು ಮಸ್ತ್. ಇಲ್ಲಿ ಯಾವುದೋ ವಾಟರ್ಫಾಲ್ ಇದೆ ನೋಡಿ, ಎಲ್ಲ ಚಂಡಿ ಹಾಕ್ತವ್ರೆ. ವಾವ್, ದಿಸ್ ಒನ್ ಈಸ್ ಆಲ್ಸೋ ಗುಡ್. ಬಟ್ ಈ ಗ್ರೀನು ಅವರೆಲ್ಲ ಚಂಡಿ ಹಾಕ್ತವ್ರೆ ಗೈಸ್, ಅವರಿಗೆಲ್ಲ ಮಜಾ ಅಂದ್ಕೊಳ್ಳಿ. ನಮಗೆ ಮಜಾ ಇಲ್ಲ. ಯಾವನ್ ಚಂಡಿ ಆಗ್ತಾನೆ ಅಂತ ನಮಗೆ. ಏನು ಗುರು ಇದು? ರೈನ್ಕೋಟ್. ರೈನ್ಕೋಟ್ ಹಾಕೋಣ ಕಣಲ್ಲೋ. ಹಾಕೋಣಲ್ವಾ? ನಾ ಹಾಕ್ಕೊಂತೀನಿ ಶಶು. ಐ ಆಮ್ ಪುಟ್ಟಿಂಗ್.
ಲ್ಯಾಂಡ್ ಸ್ಲೈಡ್ ಆಗಿದೆ ಈ ಮನೇಲಿದ್ದವ್ರದ್ದೆಲ್ಲ. ನಾನೇ ಮಾಚಿ ಹಾಂ ಏನಂತೆ ಬೈ ಬಿಡ್ತಿಲ್ಲ ಅಂತ. ಹಾಂ ನೈ ಚೋಡೆಗ ಸರ್ ಅವ್ರು ಯಾರೋ ಹೇಳಿದ್ರು ಅಲ್ಲಿ ಇರ್ತಾರೆ ಹೋಗ್ಬೇಡಿ ಅಲ್ಲಿ ಇನ್ನೊಂದಿಂತ ಯಾವುದು ಅಲ್ಲ ಅಲ್ಲ ಯಾವುದೋ ಊರಲ್ಲಿ ಒಳಗೆ ಹೋಗಿ ಲೆಫ್ಟೋಗಿ ಹೋಗ್ಬೋದು ಅಂದರು. ನಮಗೆ ಗೊತ್ತಿಲ್ವಲ್ಲ ಎಲ್ಲಿ ಹೋಗೋದಂತ. ಆದರೆ ಅಲ್ಲೇ ವಾಕಿ ವಿಲೇಜ್ ಅಂತ ಐತಲ್ಲ, ವಾಕಿ ಅಂತ ಒಂದು ಜಾಗ ಇತ್ತಲ್ಲ, ಅಲ್ಲಿ ಲೆಫ್ಟ್ ಹೋಗಿ ಒಳಗಡೆ ಅಲ್ಲಿ ಹೋಗ್ಬೋದು ಅಂದರು. ನಮಗೆ ಗೊತ್ತಿಲ್ಲ. ನಮ್ಮ ಬೆಂಗಳೂರು ಹಾಂ ಬೆಂಗಳೂರೇನಾ? ಹಾಂ ವಾಕಿಗಾವ್ ಅಂತೇಳಿ ಅಲ್ಲಿ ಹೋಗಿ ಅಂತ ಹೇಳಿದರು. ಅದೇ ಇದಕ್ಕೆ ನಾನೇ ಮಚ್ಚಿಗೆನೆ. ಹಾಂ ಆದರೆ ಗೊತ್ತಿಲ್ಲಲ್ಲ ಎಲ್ಲಿ ಹೆಂಗೆ ಏನು ಅಂತ ಹುಡ್ಕೋತಿಗೆ ಮತ್ತೆ ಟೈಮ್ ಆಗುತ್ತಷ್ಟೆ. ಈಗ ನೀವು ಯಾವತ್ತು ಬಂದಿರೋದು? ಹಾಂ 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 ನಾವು ಮಹಾಬಲೇಶ್ವರು. ಏನು ಹಾಂ ಇಲ್ಲ ಇದು ಕ್ಲೋಸ್ ಅಂತ ಗೂಗಲ್ ಮ್ಯಾಪಲ್ಲಿ ತೋರಿಸುತ್ತೆ, ಆದರೆ ಹೋಗ್ಬೋದು. ಹಾಂ ನಾವು ನಿನ್ನೆ ಪ್ರತಾಪ್ಗಢಿಗೆ ಬಂದು ಓಪನ್ ಇದೆ ಇಲ್ಲೋ ನೋಡ್ಕೊಂಡು ವಾಪಸ್ ಮಹಾಬಲೇಶ್ವರಿಗೆ ಹೋಗಿ ಇವತ್ತು ಬನ್ನಿ. 2 ವೀಲರು ಕಾರು ಬಿಡ್ತಾರೆ. ಹಾಂ ಓ ಬೈ ಎಲ್ಲಿಂದ ಬಂದಿರೋದು? ಅದು ಕರ್ನಾಟಕ ಬೆಳಗಾವ. ನಾವು ಬೆಂಗಳೂರು. ಹಾಂ ಹಾಕ್ಕೊಂಡು ಹೋಗು ಹಿಡ್ಕೊ ಗೈಸ್. ಏನು ಹೇಳಿ ಎಲ್ಲ ಕಡೆ ಅಲ್ಲಿ ಹೋದ್ವಿ. ನಾನೇ ಮಚ್ಚಿ ಬಿಡಲಿಲ್ಲ. ಬಟ್ ಇಲ್ಲೇ ಊಟ ಮಾಡಿದ್ರಾ? ಎಸ್ ಗೈಸ್ ಎಷ್ಟು ದೂರ ಹೋಗ್ಬೇಕು ಬೈ? ಇಲ್ಲೇನಾ? ಓಕೆ ಸರಿ. ಹಾಂ 200 ಮೀಟ್ರು ಗೈಸ್. ಕ್ರೇಜಿ ಅಂದ್ಕೊಳ್ಳಿ. ಯಾವುದೋ ಫಾಲ್ಸಿಗೆ ಬಂದು ಇದು ಮಾತ್ರ ಬರಬೇಕಂತ ಇದ್ವಿ, ಏನಂತ ಗೊತ್ತಿಲ್ಲ. ಬಾಗುರು ಬೇಗ ಹೋಗ್ಬಿಡೋಣ. पानी के अंदर जाना है भाई? किधर से जाना है? उधर ओके ಥ್ಯಾಂಕ್ ಯು ಭಯ್ಯ. ಇಲ್ಲಿ ಹತ್ತವ್ರೆ ಗೈಸ್. ವಿ ಆರ್ ಗೋಯಿಂಗ್ ಟು ನಾನೇ ಮಾಚಿಗೆ ಹೋದ್ವಿ, ಬಟ್ ನಾನೇ ಮಾಚಿ ಫ್ಲಾಪ್ ಆಯಿತು. ಈಗ ಸಾತ್ಸಾಡಾಗಿ ಹೋಗ್ತಾಯಿದ್ದೀವಿ. ಅಲ್ಲಿ ವ್ಲಾಗ್ ಮಾಡಬೇಕಂದ್ರೆ ಮಾಡಲೇ ಇಲ್ಲ. ಇದಾಯ್ತು ಏನು ಹೇಳಿ, ಸ್ಟೋರೇಜ್ ಫುಲ್ ಆಗಿಬಿಡ್ತು. ಸೊ ಸಾತ್ಸಾಡಾಗಿ ಬಂದಿದ್ದೀವಿ. ಕ್ರೇಜಿ ಲೊಕೇಶನ್ ಅಂದ್ಕೊಳ್ಳಿ. ಎಷ್ಟು ಜನ ಇದ್ದರೂ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಬಟ್ ಬನ್ನಿ ವಿಲ್ ಸಿ ಹೇಗಿದೆ ಅಂತ. ಹೆಲ್ಮೆಟ್ ಹಾಕ್ಕೊಂಡೇ ಹೊರಟಿದ್ದೀನಿ. ಅದೇ ಇರಬೇಕು, ಕೂಗಿ ಆಡ್ತವ್ರೆ ಜನಗಳೆಲ್ಲ. ಏನೋ ನೋಡೋಣ ಬನ್ನಿ. ಯಾರಾದರೂ ಬಂದು ಹೋಗಿ ಅನ್ನೋಕ್ಕಿಂತ ಮುಂಚೆ ನೋಡ್ಬಿಡೋಣ. ಅಲ್ಲ ಇದನ್ನು ಹುಡ್ಕೋರಲ್ಲ ಹೇಳಿ, ಏನು ಜನ ಹೇಳಿ, ಇದನ್ನು ಬಂದು ಹುಡುಕಿ ವಾಟರ್ ಫಾಲ್ಸ್ ಮಾಡೋರಲ್ಲ. ಕ್ರೇಜಿ. ತುಂಬ ಜನ ಇದ್ದಾರೆ. ಬಟ್ ವಿಲ್ ಸಿ. ಇಲ್ಲಿ ನೋಡಿ ನೀರಿಲ್ಲ ಹರಿತಾ ಇದೆ. ಬಾರ ಅಂತ. ಫೋನಲ್ಲಿ ವ್ಲಾಗ್ ಮಾಡ್ತಿಲ್ಲ, ಹೆಲ್ಮೆಟ್ ಕ್ಯಾಮ್ರಲ್ಲೇ ಮಾಡ್ತಾಯಿದ್ದೀನಿ. ಓಕೆ ಸಿಗ್ತೀವಿ. ಓಕೆ ಮುಂದೆ ದಾಟಕ್ಕೆಲ್ಲ ತುಂಬ ಕಷ್ಟ ಇಲ್ಲ, ಬಟ್ ಜಾರುತ್ತೆ, 100% ಜಾರುತ್ತೆ. ವಿಲ್ ಸಿ. ಹಾಂ ಇಲ್ಲೇನಾ? ಹೋಗು ನೋಡು. ಜಾಗ ಇದೆಯಾ? ಓಕೆ ಇಲ್ಲಿ ಹತ್ತಕ್ಕಿದೆ ಅಲ್ಲ, ಇದೆಯಾ? ಕಾಲ್ದಾರಿ ಇದೆಯಾ? ದಾರಿ ಇದ್ದರೆ ದಾರಿ ಇದ್ದಲ್ಲಿ ನಡೀತಾ ಇರೋದಷ್ಟೇ. ಇಲ್ಲೇ ಮಿಸ್ಟರ್ ಶಶಾಂಕ್ ಅವರು ಹತ್ತಿದ್ರು. ಬರೀ ಜನ ಇದ್ದಾರೆ, ಬಟ್ ನೀವು ನೋಡಿ ವಾವ್
ಓ ನಿಮಿಷ, ಚಡ್ಡಿ ಶರ್ಟ್ ಎಲ್ಲ ಕಾಣ್ತಿದೆ ಇಲ್ಲಿ ನೋಡಿ. ವಾವ್, ಅಲ್ಲಿ ನೋಡಿ, ಅಲ್ಲಿಂದ ಬೀಳ್ತಾ ಇದೆ, ಅಲ್ಲಿಂದ ಹಿಂಗೆ ಬಿದ್ದು 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 ವಾವ್ ಬಿದ್ದು 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 ಇಲ್ಲಿ ಕೆಳಗೆ ಬರ್ತಾ ಇದೆ. ಬಟ್ ಇಲ್ಲಿ ನೋಡಿ ಎಲ್ಲ ಫುಲ್ ಜನ ಇದ್ದಾರೆ, ಫುಲ್ ಅಂದರೆ ಫುಲ್ಲು ಸಖತ್ತಾಗಿದೆ ಜಾಗ. ಮಿಸ್ಟರ್ ಶಶಾಂಕ್ ಅವರು ಅಲ್ಲಿ ನೋಡಿ ನಿಂತವ್ರೆ, ಅಣ್ಣವರು ಸೊಂಟ ಕೈ ಇಟ್ಕೊಂಡು ಅಲ್ಲಿ. ಹಾಂ, ಎಲ್ಲಿಗೆ? ಚಂಡಿ ಪೂರ್ತಿ ಎಲ್ಲ ಬೇಡ, ಸಿಟ್ಟಾಗುತ್ತೆ ನೋಡಿ. ಅಣ್ಣ ಬಂದವನೇ, ಬಟ್ ಜಾಗ ಸಖತ್ತಾಗಿದೆ ನೋಡಿ. ಬಂಡೆಕಲ್ ಮಧ್ಯದಲ್ಲಿ ಬರ್ತಾ ಇರೋದು. ಬೇಡ ಬೇಡ ಗೈಸ್, ಆ್ಯಕ್ಷನ್ ಕ್ಯಾಮ್ರಾನ ಎಲ್ಲ ಕಡೆ ಉಪಯೋಗಿಸ್ಬಿಟ್ಟು ಇಲ್ಲೂ ಉಪಯೋಗಿಸಿಲ್ಲ ಅಂದರೆ ನೋಡಿ ಇಲ್ಲಿ. ಇದು ಸಾತ್ಸಡ ನೈಸ್ ಅಲ್ವಾ? ತೋರಿಸ್ತೀನಿ ನೋಡಿ ಒಂದಿಷ್ಟು ಕಾಣಷ್ಟು. ಇಷ್ಟೇ. ನಿಮ್ದು ಓಕೆ ಅಂದರೆ ನಿಮ್ಗೆ ಚಂಡಿ ಆದ್ರೆ ಏನು ಅನ್ಸಲ್ಲ ಅಂದರೆ ನೋಡು ಗೈಸ್. ಜಾಸ್ತಿ ಆಯಿತು, ನೀವು ಹೋದಾಗ ಕಡಿಮೆ ಇತ್ತು ಗೊತ್ತಾ? ಹೌದಾ? ಸಡನ್ನಾಗಿ ಹೆಂಗೆ ಬಂದ್ಬಿಡ್ತು ಅಂದರೆ ಗೈಸ್, ನಾನೇ ಅಲ್ಲ ಸಾತ್ಸಡ ಮುಗಿಸಿದ್ವಿ, ನಾನೇ ಮಾಚಿ ಅಂತೂ ಸಿಗಲಿಲ್ಲ. ಸಕ್ಕಡ ಬಟ್ ಸಾತ್ಸಡ, ಹಾಂ ಸಾತ್ಸಡ, ಸಾತ್ಸಡ SAT SAAT ಹಾಂ ಹಾಂ ಸಾತ್ಸಡ ಮುಗಿಸಿದ್ವಿ. ಇಲ್ಲಿ ಮೇಲ್ಗಡೆನೇ ಇದೆಯಲ್ಲ, ನಾವು ಅಲ್ಲೆಲ್ಲೆಲ್ಲೋ ಬಂದ್ವಿ, ಏನೋ ಗೊತ್ತಿರಲಿಲ್ಲ. ಬಾ ಇನ್ನೊಂದು ಸತಿ ಬಂದರೆ ಇಲ್ಲ ಮೇಲಿಂದ ಬರ್ಬೋದು ನೋಡಿ. ವಾವ್, ಮಾತ್ರ ಕ್ರೇಜಿ ಜಾಗ ಗುರು. ಜನ ಇರಬಾರ್ದಷ್ಟೇ. ಟುಡೇ ಇಸ್ ಸ್ಯಾಟರ್ಡೇ. ಆಮೇಲೆ ಎಣ್ಣೆ, ಬರೀ ಎಣ್ಣೆ ಹೊಡ್ಕೊಂಡು ಸಾಯ್ತವ್ರು ಹಂಗೆ ಎಲ್ಲರೂ. ಒಳ್ಳೆ ಎಣ್ಣೆನ ಇಟ್ಕೊಂಡೆಲ್ಲ ಬಂದವ್ರೆ. ಇದಕ್ಕೆ ಜಾಗಗಳು ಕ್ಲೋಸ್ ಮಾಡೋದು, ಅದಕ್ಕೆ ನೋಡಿದ ತಕ್ಷಣ ಬಂದು ನೋಡ್ಕೊಂಡು ಹೋಗ್ತಾ ಇರ್ಬೇಕು ಎಲ್ಲರೂ ಸುಮ್ಮನೆ. ಓ ಅಣ್ಣಯ್ಯ ಸ್ವಲ್ಪ ಸ್ಲೋ. ಇವ್ರದ್ದು ಸ್ವಲ್ಪ ಆಫ್ ರೋಡ್ ಗಾಡಿ ಅಲ್ಲ ಇವ್ರದ್ದು. ಇವ್ರದ್ದು ಏನಿದ್ರು ಹೈವೇ ಹೊಡಿಯೋದು. ಇವ್ರದ್ದೆಲ್ಲ ಲ್ಯಾಂಬೋರ್ಗಿನಿ, ನಮ್ಮದೆಲ್ಲ ಜಿಪ್ಸಿ. ಜಿಪ್ಸಿ, ಓಮ್ನಿ ಆ ಲೆಕ್ಕ ನಮ್ಮದು. ಹಾಕೋಬೇಕು ತಾನೆ, ಚಂಡಿ ಆಗತ್ತಲೆ. ಹಾಂ, ಕ್ರೇಜಿ ಗುರು. ಮಾತ್ರ ಸಖತ್ತಾಗಿತ್ತು, ಜನ ಇದ್ರು ಅಂತ ಬಿಟ್ಟರೆ. ಓ ಟೈರ್ ಸ್ವಲ್ಪ ಅಲ್ಲ, ಅಲ್ಲಿ ಎಲ್ಲ ಬರೀ ಎಣ್ಣೆ ಹೊಡ್ಕೊಂಬರ್ತವ್ರೆ. ಅದೇ ಬರೀ ಒಂದು 5-6 ಮರ ಇದೆ ಅಷ್ಟೇ. ಅಣ್ಣ ಗೈಸ್, ಸಾತ್ಸಡದಿಂದ ಹೊರಟ್ವಿ. ಸಾತ್ಸಡ ಇಲ್ಲೇ ಒಳಗಡೆ ಹೋಗಿ ಬಾಯ್ ಬಾಯ್. ಇನ್ನು ಯಾವಾಗ ಬರ್ತೀವೋ ಇಲ್ವೋ ಗೊತ್ತಿಲ್ಲ. ಹಾಂ ಅಷ್ಟೇ, ಓಕೆ ಬಾಯ್ ಬಾಯ್ ಬಾಯ್. ಇನ್ನು ಸಿಗ್ತೀವೋ ಇಲ್ವೋ ಅಂತಲೂ ಐಡಿಯಾ ಇಲ್ಲ ನಮಗೆ. ಬಟ್ ಲವ್ ಯು ಸಾತ್ಸಡ, ಯು ಆರ್ ಗುಡ್. ಬಟ್ ತುಂಬ ಜನ ಇದ್ದರು, ಸೊ ಅಲ್ಲಿ ಬಾಯ್ ಮಾಡಿದ್ದು. ಇವಾಗ ಕರ್ನಾಟಕದವರೇ, ಬೆಳಗಾಂ ಅವರು ಎಲ್ಲ, ಬೆಂಗಳೂರವರು, ಬೆಳಗಾಂ ಅವರು ಎಲ್ಲ. ಸೊ ಲುಕ್ ಸೂಪರ್ ಗೈಸ್. ಮಾತ್ರ ಇಲ್ಲಿ ಮೊದಲು ಬರ್ತಾ ರೆಕಾರ್ಡ್ ಮಾಡಲಿಲ್ಲ ನೋಡಿ. ಇಲ್ಲೂ ಚೆನ್ನಾಗಿತ್ತು, ಅಂದರೆ ವ್ಯೂಸ್ ಸಖತ್ತಾಗಿತ್ತು, ಕ್ರೇಜಿ ವ್ಯೂಸ್ ಇತ್ತು ಇಲ್ಲಿ. ನಮ್ಮ ಕಡೆ ಆಗಿದ್ರೆ ಇದ್ರೊಳಗೆ ಜೀಪ್ ಕರ್ಕೊಂಡು ಹೋಗಿ ಝರ್ ಅಂತ ಇದೆಲ್ಲ ಹೊಡೆದು, ಏನು ಹೇಳಿ, ಝೀರೋ ಕಟ್ಟೆಲ್ಲ ಹೊಡೆದು ಹಾಳು ಮಾಡಿಟ್ಟಿರೋರು. ಆದ್ರೂ ಗುರು ಆ ಅಲ್ಲ ಕಣೋ, ಆ ಫಾಲ್ಸನ್ನು ಹುಡುಕ್ದವನು ಯಾರು ಹೇಳು? ಅಲ್ಲಿಗೆ ಹೋಗಿ ಆ ಸಂದಿಲಿರೋದನ್ನ. ಹಾಂ, ಯಾರೋ ನೀರಿನ ಸ್ಟ್ರೀಮ್ ಇಟ್ಕೊಂಡು ಹೋಗವನೆ, ಸಕ್ಕತ್ತಾಗಿ ಕಾಣಿಸಿದೆ ಹತ್ತಿರದಲ್ಲಿ. ಮಾತ್ರ ಮಸ್ತ್ ಇದೆ ಬಿಡಿ. ಮಾತ್ರ ಕ್ರೇಜಿ ಅಂದರೆ ಕ್ರೇಜಿ ಇದೆ ಮಾತ್ರ. ದಟ್ಸ್ ರಿಯಲಿ ಆಸಮ್ ಪ್ಲೇಸ್ ಮಾತ್ರ. ನೋಡೋಣ, ಈಗ ಹೋಗಿ ಬರ್ತಾ ಇದ್ದೀವಲ್ಲ ಗೈಸ್, ನಾವೆಲ್ಲ ಐಡಿಯಾ ಪ್ಲ್ಯಾನ್ ಹೆಂಗೆ ಹೋಗ್ಬೋದು ಅಂತ ನಾನು ನಿಮಗೆ ಕೊಡ್ತೀನಿ. ಯಾಕಂದರೆ ಇವಾಗ ಯಾರೂ ಬರೋಲ್ಲ, ನನಗೆ ಗೊತ್ತು, ಎಲ್ಲ ಕ್ಲೋಸ್ ಆಗಿದೆ ಅಂತ ಗೊತ್ತಿದೆ ನಿಮಗೆ. ವಾ, ಏನು ಕ್ರಿಕೆಟ್ ಫೀಲ್ಡ್ ಗುರು, ಈ ಥರ ಫೀಲ್ಡು ಸೈಕೋ. ಹಾಂ, ನಾನೆಲ್ಲ ನಿಮಗೆ ಬರ್ದು ಕೊಡ್ತೀನಿ, ಬರ್ದಲ್ಲ ಹೇಳ್ತೀನಿ, ಒಂದು ವೀಡಿಯೋನೇ ಮಾಡಾಕ್ತೀನಿ. ಬೇಕಾದರೆ ಕಮೆಂಟ್ ಮಾಡಿ. ಫುಲ್ ಪಕ್ಕಾ ಪ್ಲ್ಯಾನಿಂಗ್ ಹೇಳ್ಕೊಡ್ತೀನಿ ನಿಮಗೆ, ಆಯಿತಾ? ನಾವು ಒಂದೊಂದು ಆಚೆ ಈಚೆ ಎಲ್ಲ ಸಣ್ಣ ಪುಟ್ಟ ತಪ್ಪು ಎಲ್ಲ ಮಾಡಿರ್ತೀವಿ. ನಿಮಗೆ ಪಕ್ಕಾ ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿಕೊಡ್ತೀವಿ. ಓಕೆ, ಯಾವಾಗ ಬನ್ನಿ ಗೊತ್ತಾ? ಯಾರಾದರೂ ಬರೋದಾದರೆ September 30th ಮೇಲೆ ಬನ್ನಿ. September 30th ಮೇಲೆ ಬಂದರೆ ಪಕ್ಕಾ ಎಲ್ಲ ಓಪನ್ ಇರುತ್ತೆ, ಎಲ್ಲ ಕಡೆನೂ ಹೋಗ್ಬೋದು. ಇವಾಗ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅದೆಲ್ಲ ಕ್ಲೋಸ್ ಆಗಿರೋದು, ಎಲ್ಲದೂ ಓಪನ್ ಇರುತ್ತೆ, ಎಲ್ಲ ಸಖತ್ತಾಗಿರುತ್ತೆ. ಲುಕ್ ಅಟ್ ದಿಸ್. ಅದನ್ನೆಲ್ಲ ಒಂದು ವೀಡಿಯೋ ಮಾಡ್ತೀನಿ, ಹಾಕ್ಬಿಟ್ಟು ಬೇಕಾದರೆ ಕಮೆಂಟ್ ಮಾಡಿ.
ಎಲ್ಲ ಬರೆದ್ಬಿಟ್ಟು ಒಂದು ಬುಕ್ಕಿಗೆ ಬರೆದ್ಬಿಟ್ಟು ನಿಮಗೆ ಕಳಿಸ್ತೀನಿ. ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ನಿಮಗೆ ಹೆಂಗಾಗುತ್ತೆ ಹಂಗೆ ಮಾಡ್ಕೊಂಡು ಬನ್ನಿ. ನಾವು ಹೋಗಿರೋದೆಲ್ಲ ಒಳ್ಳೊಳ್ಳೆ ಜಾಗಗಳೇ, ಬಟ್ ನಾವು ಈ ಸಾತ್ಸಾಡಾಗಿ ಹೋಗ್ತಾನೆ ಇರಲಿಲ್ಲ. ಅಲ್ಲೊಬ್ಬ ಪುಣ್ಯಾತ್ಮ ಏನೋ 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 ರೈಡರ್ 900 ಅಂತ ಇತ್ತು, ಆ ಪುಣ್ಯಾತ್ಮ ಹೇಳಿದ್ದು, ಅದಕ್ಕೆ ನಾವು ಹೋಗಿದ್ದು. ಅಲ್ಲಿ ಹೋಗಿದ್ದಕ್ಕೆ ಭಾರಿ ಒಳ್ಳೇದಾಯಿತು ನೋಡಿ. ಸಗದಾಗಿ ಇದೆಲ್ಲ ಮಾಡ್ಕೊಂಬಂದ್ವಿ, ನೋಡಿಕೊಂಡು ಎಂಜಾಯ್ ಮಾಡ್ಕೊಂಬಂದ್ವಿ. ಇಲ್ಲ ರೇಟಿಗೆ ಹೋಗ್ಬೇಕು ನಾನೇ ಮಚ್ಚಿಗೆ, ಬಟ್ ಇಟ್ ಈಸ್ ಕ್ಲೋಸ್. ಈಗ ರಾಯಗಢ ಕಡೆ ಹೊರಟಿದ್ದೀವಿ. ಇನ್ನೇನಿಲ್ಲ, ಇದು ಬರಬೇಕಾದ್ರೆ ಈ ರೋಡ್ ನೋಡಿರ್ತೀರ. ಇಲ್ಲ ಈ ರೋಡ್ ಅಂದರೆ ಈ ಜಾಗ ನೋಡಿಲ್ಲ ನೀವು. ಇಲ್ಲಿ ನೋಡಿ, ಇಲ್ಲೊಂದು ವಾಟರ್ಫಾಲಿಂದ ಬರ್ತಿರೋ ನೀರೇ ಅದು. ಸಿಗ್ತೀವಿ ನಿಮಗೆ. ಇದು ರಾಯಗಢ ಕಡೆ ಹೋಗೋದು, ಈಗ ಟೌನ್ ಕಡೆ ಹೋಗ್ಬೇಕಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ನಿಮ್ಗೆ. ಓಕೆ, ಸಿಯಾ, ಬಾಯ್. ಏಯ್ ಸೈಡಿಗೆ ಹೋಗೋ. ನೋಡಿ ಫುಲ್ ಬರೀ ನೀರಿನ ಸೌಂಡು. ಇದು ಫುಲ್ ತುಂಬುತ್ತೆ ಅನ್ಸುತ್ತೆ. ಅಲ್ಲಿ ನೋಡಿ ಬಟ್ಟೆ ಎಲ್ಲ ಸಿಗಾಕೊಂಡಿರೋದು. ಇನ್ನು ಮಳೆ ಬಂದರೆ ಹೆವಿ ತುಂಬಿರುತ್ತೆ. ಇನ್ನು ಟೈಮ್ ಇದೆ ಅನಿಸುತ್ತೆ ಗೈಸ್. ನೋಡಿ, ಬಟ್ ಸೋ ಪೀಸ್ ಗೈಸ್. ಐ ಥಿಂಕ್ ಅದಿರಬಹುದು ಫೋರ್ಟು. ಫುಲ್ ಹೈಟಲ್ಲಿ ಮೇಲ್ಗಡೆ ಫ್ಲ್ಯಾಗ್ ಹಾರ್ತಾ ಇದೆ, ಕೇಸರಿ ಧ್ವಜ. ಅಂದರೆ 100% ಅದೇ ಇರ್ಬೋದು, ಬಟ್ ಐ ಡೋಂಟ್ ನೋ. ನಾಳಿನ ವ್ಲಾಗಲ್ಲಿ ನೋಡ್ತೀರಾ ಅದನ್ನು. ಆ್ಯಂಡ್ ಎಸ್, ವಿ ಆರ್ ಕ್ಲೋಸ್. 8.7 ಕಿಲೋಮೀಟರ್ಸ್ ಏನೋ ಇದೆ. ನೋಡ್ತೀವಿ, ಅಲ್ಲಿ ಹೋಗ್ಬಿಟ್ಟು ಸಿಗಲಿಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ಅಂದರೆ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್.